ಅವಾಗ ಹಿಂಗೆ ಈರಿ ಸುಟ್ಕೊಟ್ಟಿಡೋದಲ್ಲ ಯಾವಾಗ್ಲೂ. ಬಟ್ ನಮ್ಗೆ ಇವಾಗ ಅವೆಲ್ಲ ಈರಿ ಅವೆಲ್ಲ ನೆನ್ಸ್ಕೊಂಡ್ರೆ ಅಯ್ಯೋ ತಿನ್ಬೇಕಾ ಅನ್ನಂಗಾಗುತ್ತೆ. ಅವಾಗ ಪಾತ್ರೆ ಫುಲ್ ಆಯ್ತು. ಕಲೂ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕೂಡ ಮೇಘನಾ ಯುಶಂಕರ್ ಘಟ್ಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಸ್ಪೆಷಲ್ ಆಗಿ ಮನೇಲಿ ಬಿರಿಯಾನಿ ಮಾಡ್ತಿದ್ದೀನಿ. ಬನ್ನಿ 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 ಬನ್ನಿ. ಇವತ್ತು ಮನೇಲಿ ಬಿರಿಯಾನಿ ಮಾಡ್ತಾ ಇದ್ದೀನಿ. 1.5 kg ಅಂದರೆ 1.5 kg ಚಿಕನ್ಗೆ ಬಿರಿಯಾನಿ ಮಾಡ್ತಾ ಇರೋದು. ಇನ್ನೇನು ನಾವು ಶಂಕರಘಟ್ಟನ ಬಿಟ್ಟು ಹೋಗುವಂತಹ ಕಾಲ ಬಂತು. ಅದಕ್ಕೋಸ್ಕರ ಮನೇಲಿ ಒಮ್ಮೆ ಬಿರಿಯಾನಿ ಮಾಡ್ಬೋಣ ಅಂದ್ಕೊಂಡು ಬಿರಿಯಾನಿ ಮಾಡೋಕ್ಕೆ ಕೈ ಹಚ್ಕೊಂಡಿದ್ದೀನಿ. ಆ್ಯಂಡ್ ಮಸಾಲೆ ಅಲ್ಲೆಲ್ಲ ರುಬ್ಬಿಟ್ಟಾಗಿದೆ. ಇವಾಗ ಆ್ಯಕ್ಚುಲಿ ಇದು ಗ್ಯಾಸಲ್ಲಿ ಮಾಡೋಕ್ಕಿಂತ ಒಲೆಯಲ್ಲಿ ಮಾಡಿದ್ರೆ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರ ಬಿರಿಯಾನಿ ಮಾಡ್ತಾ ಇದ್ದೀನಿ. ಬನ್ನಿ. ಇದರಲ್ಲಿದೆ ಲವಂಗ, ಏಲಕ್ಕಿ, ಚಕ್ಕೆ, ಹಸಿಮೆಣಸು, ಈರುಳ್ಳಿ. ಇದು ಸ್ವಲ್ಪ ಫ್ರೈ ಆಗಲಿ ಅಂತ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದಾದಮೇಲೆ ಇಲ್ಲಿ ಟೊಮೆಟೊ ಇದೆ, ಅದಾದಮೇಲೆ ಅದನ್ನು ಹಾಕೋದು. ಆ್ಯಂಡ್ ಒಳಗೆ ಒಂದಷ್ಟು ಮಸಾಲೆನ ರುಬ್ಬಿಟ್ಕೊಂಡಾಗಿದೆ. ಅದೇನು ಕಮ್ಮ ಕಾಲು ನಾಯಿಗಳ್ಗ ಒಲೆ 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 ಅಡುಗೆ. ಇದು ಒಂದು ಟೊಮೊಟೊ ಇದೆ, ಇದು ಒಂದು ಟೊಮೊಟೊನೂ ಬಿಡಬಾರ್ದು. ಈ ತರಕಾರಿಗಳಿಗೂ ಒಂಚೂರು ಈರುಳ್ಳಿ ಟೊಮೊಟೊಗೂ ಉಪ್ಪಿಡಿಲಿ ಅಂತ ಒಂದು ಸ್ವಲ್ಪ ಉಪ್ಪು ಹಾಕೋದು. ಎಷ್ಟಮ್ಮ? 1.5 kg ಸ್ವಲ್ಪ ನೀರು. ಚೀ ಚಿ 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 ಥಾ 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 ಥಾ. ಇದು ಚೆನ್ನಾಗಿ ಕಂದಬೇಕು. ಸಣ್ಣ ಕೊಡ್ಸ್ಕೊ ಬರ್ಬೇಕಾನೆ ಅವ ಬಿರಿಯಾನಿಗೆ. ಅವನಾದ್ರೂ ದಪ್ಪ ಹೊಡಿಸ್ತಾನ. ಲೆಗ್ ಪೀಸ್ ಹಾಕ್ಸ್ಕೊಬರ್ಲಿಲ್ಲ? ಹಾಕ್ಸ್ಕೊಬರ್ಬೇಕಾನೆ ಲೆಗ್ ಪೀಸ್ ಒಂದು. ಯಾರ ಮನೇನೋ ಚಿಕನ್ ಬಿರಿಯಾನಿ ಲೆಗ್ ಪೀಸ್ ಇಲ್ಲ ಅಂದ್ರೆ ಅದು ಹೆಂಗೆ ಹೇಳು?
ಅವ್ರದ್ದು ಆಗಿಲ್ವಾ ತಿಂದು ಆದ್ರೂ ಮತ್ತೆ ಯಾಕಂಗ್ ಆಡ್ತಾವ್ರೆ. ಅದ್ ಮಸಾಲೆ ಕೊಡಮ್ಮ. ಈ ಪಾತ್ರೆ ಹಿಡ್ಕ ಈಗ ಈ ಪಾತ್ರೆ ಸಾಲಲ್ವಾ ಅಂತ. ಸಾಕು ಕಣ್ಣಿಗೆ ಸಿಡಿಸ್ಕೊಂಡೆ. ಒಲೆನೇ ಕಿತ್ಕೊಂಡೋಯ್ತು. ಕಿತ್ಕೊಂಡೋಯ್ತಲ್ಲ. ಅಂತ ಇಂತ ಒಲೆ ಕಿತ್ಕೊಂಡು ಆಯ್ತು. ಅದು ಒಲೆ ಅಂದ್ರೆ ನಾವು ಮಾಡೋದ್ರಲ್ಲಿ ಎಷ್ಟು ಸಾಗಿತ್ತು. ಎಷ್ಟೊಂದು 3 ತಿಂಗಳಾಯ್ತಾ 4 ತಿಂಗಳಾಯ್ತು? 3 ತಿಂಗಳಾಗುತ್ತೆ. ಅದು ಇತ್ತಾರ ನಿಲ್ಲುತ್ತೆ ನಮ್ಮ ಒಲೆಯಲ್ಲಿ ಮಾಡಿದ್ರೆ ಚೆನ್ನಾಗಾಯ್ತದೆ ಅಂತ. ಅಮ್ಮ ಅದ್ರಲ್ಲಿ ಇವತ್ತಿಗೆ ಆಗುತ್ತೆ ನಮ್ಮ. ಬುದ್ಧಿವಂತೆ. ಇದೇ ಕೆಲಸ ಅವಾಗಲೇ ಮಾಡಿದ್ರೆ ಎಷ್ಟು ಇದಾಗದಲ್ಲ. ಬಟ್ ಇವತ್ತಿಗೆ ಅಡುಗೆ ಆಗುತ್ತೆ ಅನ್ನೋ ಡೌಟ್ ಅದು. ಕಷ್ಟ ಐತೆ ಮಾಡಕ್ಕಂತ ಬಂದು ಒಲೆನೇ ಕೈ ಕೊಟ್ಬಿಡ್ತು. ಒಲೆ ಕಿತ್ಕೊಂಡು ಹೋಯ್ತು. ಯಾಕಂದ್ರೆ ಈ ಒಲೆಯಲ್ಲಿ ಮಾಡಿ ಆಲ್ರೆಡಿ ಸುಮಾರು ತಿಂಗಳಾಗಿತ್ತು. ಸುಮಾರು ತಿಂಗಳು ಅನ್ನೋಕ್ಕಿಂತ ಅವಾಗವಾಗ ಯಾವಾಗಲೂ ಅಪರೂಪಕ್ಕೆ ಮಾಡೋದ್ರಿಂದ ಇವತ್ತು ಒಲೆ ಕಿತ್ಕೊಂಡು ಹೋಯ್ತು. ನಮ್ಮ ಗುಂಡಂಗೆ ಅಲ್ಲಿ ಮಂಗ ಬಂದ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವು ಅಂತ ಅಂತಿದ್ದಾರೆ. ಸೊ ಇವಾಗ ಅಲ್ಲಿ ಒಲೆ ಮೇಲೆ ಮೆಣಸಿನ್ಕಾಯಿ ಆಗಿರ್ಬೋದು, ಏಲಕ್ಕಿ, ಲವಂಗ ಅದೆಲ್ಲ ಮಿಶ್ರಣ ಏನಿದೆ, ಒಗ್ಗರಣೆ ಮಿಶ್ರಣ, ಅದ್ರ ಜೊತೆಗೆ ಚಿಕನ್ ಬೇಯ್ತಾ ಇದೆ. ಈ ಕಡೆ ಇನ್ನೊಂದು ಮಸಾಲೆ ರೆಡಿಯಾಗಿದೆ. ಅದಕ್ಕೆ ಪುದೀನ, ಹಾಗೆ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪಾಲಕ್ಕು, ಆಮೇಲೆ ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಸೋಂಪಿನ ಕಾಳು, ಇದಿಷ್ಟು ರೆಡಿಯಾಗಿರೋ ಮಸಾಲೆ ಇನ್ನೊಂದು ಕಡೆ ಮಿಕ್ಸಿಯಾಗಿ ರೆಡಿ ಇದೆ. ಆ್ಯಂಡ್ ಚಿಕನ್ ಒಂದು 20% ಅಲ್ಲಿ ಬಾಯ್ಲ್ ಆದಮೇಲೆ ಆ ಮಸಾಲೆ ಹಾಕಿಬಿಟ್ಟು ಇನ್ನೊಂದು 50% ಬಾಯ್ಲ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಅಕ್ಕಿ ಹಾಕ್ಬಿಡೋದು. 20% ಚಿಕನ್ ಬಾಯ್ಲ್ ಆದಮೇಲೆ ಮಿಕ್ಕಿದು ಈಗ ಏನು ಮಾಡೋದು ಅಂದರೆ, ಕೊತ್ತಂಬರಿ ಸೊಪ್ಪು, ಪುದೀನ, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ಸೋಂಪಿನ ಕಾಳು ಇದ್ರೊಳಗಿದೆ. ಆ್ಯಂಡ್ ಇದರ ಮಿಶ್ರಣವನ್ನು ಈಗ 20% ಬಾಯ್ಲ್ ಆಗಿರುವಂತಹ ಚಿಕನ್ಗೆ ಮಿಕ್ಸ್ ಮಾಡಿ ಇದನ್ನು ಒಂದು 50% ಆಗೋವರೆಗೂ ಹಾಗೆ ಬಿಡೋದು. 1 ನಿಮಿಷ ಇರಿ, ಅದು ಫುಲ್ಲು ಹಾಕೋಬಿಡ್ತೀನಿ. ಇದ್ರೊಳಗೆ ಏನು ಹಸಿಮೆಣಸಿನ್ಕಾಯಿ ಇದೆ, ಅದನ್ನೊಂದು ಹೇಳೋದು ಮರ್ತೋದೆ. ಪುದೀನ, ಕೊತ್ತಂಬರಿ, ಮೆಂತ್ಯ, ಪಾಲಕ್, ಹಸಿಮೆಣಸು, ಸೋಂಪಿನ ಕಾಳು, ಜೀರಿಗೆ, ಸ್ವಲ್ಪ ಅದು ಉಪ್ಪು. ಈಗ ಒಂದಷ್ಟು ಕುದ ಅಂತ ಕುದಿಯಕ್ಕೆ ಬಿಟ್ಬಿಡೋದು.
ಇವಾಗ ಸ್ವಲ್ಪ ಹೊತ್ತು ನೀರು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡೋದು ಅಷ್ಟೆ. ಚೂ 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 ಚೂ. ಅವಾಗ ಹಿಂಗೆ ಈರಿ ಸುಟ್ಕೊಟ್ಟಿಡೋದಲ್ಲ ಯಾವಾಗಲೂ. ಬಟ್ ನಮಗೆ ಇವಾಗ ಅವೆಲ್ಲ ಈರಿ ಅವೆಲ್ಲ ನೆನ್ಸ್ಕೊಂಡ್ರೆ ಅಯ್ಯೋ ತಿನ್ಬೇಕಾ ಅನ್ನಂಗಾಗುತ್ತೆ. ಅವಾಗ ಸುಟ್ಕೊಟ್ಟು ಎಷ್ಟು ಚೆನ್ನಾಗಿ ಇದು ಮಾಡೋದು. ನಾವೆಷ್ಟು ಏಡಿ ತಿಂದು ಒಂದು 20 ವರ್ಷ ಆಯ್ತಾ. ಅವಾಗ ಗದ್ದೆಗೆ ಹೋಗಿ ಎಲ್ಲ ಹಿಡ್ಕೊ ಬರ್ತಿದ್ವಿ ಅಲ್ಲ. ಆದರೆ ಏನೋ ಒಂಥರ. ಏನು ಏನು ಬೈದೆ, ಅದಕ್ಕೆ ಬೈದಿರೋದಕ್ಕೆ ಹಂಗೆ ಮಾಡ್ತಿರ್ಬೇಕು. ಏನು ಹಂಗೆ ನೋಡ್ತಿದ್ಯಾ ಮಗಳೇ? ಒಬ್ಬ ಒಬ್ಬ ಗೊತ್ತು ನೋಡ ನಿಂದು. ಕತ್ತಲ್ಲಿ ಹಾಕೊಂಡು ಯಾವಾಗ ಎಲ್ಲಿ ಆಚರಿಸ್ತಾರಂತೆ? ಈಗ ಅಕ್ಕಿ ಹಾಕುವಂತಹ ಸಮಯ. ಪಾತ್ರೆ ಫುಲ್ ಆಯ್ತು. ಹೇಗಿದೆ ಅಂತ ಆಕ್ಚುಲಿ ನಿಮ್ಗೆ ಬಿರಿಯಾನಿ ಮಾಡಿದ್ದನ್ನ ಅಷ್ಟೂ ತೋರಿಸ್ತೀನಿ, ಲೈಕ್ ಟೇಸ್ಟ್ ಹೆಂಗಿದೆ ರಿವ್ಯೂ ಕೇಳ್ತೀನಿ ಅಂತ ಅನ್ಕೊಂಡು ಅಷ್ಟೂ ಮಾಡಿದ್ದೆ. ನೋಡಿದೆ ಬಿರಿಯಾನಿ ಆಗಿದ್ದು ರಿವ್ಯೂ ಕೇಳೋದೇ ಮರ್ತೋಯ್ತು. ಬಾಕ್ಸ್ಗಳೆಲ್ಲ ಪಾರ್ಸಲ್ ಮಾಡಿ ಅದ್ರ ರಿವ್ಯೂನ ಮನೇಲಿ ಕೇಳೋದು ಮರ್ತೋಯ್ತು. ಆ್ಯಕ್ಚುಲಿ ಬಿರಿಯಾನಿ ಸಕ್ಕತ್ತಾಗಿತ್ತು, ತುಂಬ ಚೆನ್ನಾಗಾಗಿತ್ತು, ಎಲ್ಲರೂ ಇಷ್ಟಪಟ್ಟು.